ಏನು ಒಂದೇ ಅದು ಒಂದೇ ನಮಗೆ ಕಷ್ಟ, ಬೇರೆ ಏನಿಲ್ಲ. ಈ ಟೈಮಲ್ಲಿ ನಮ್ಮ ಯಜಮಾನ್ರು ನನ್ನ ಜೊತೆ ಇಲ್ಲಿ ಇಲ್ಲ, ನಮ್ಮ ಮಕ್ಕಳು ಬಳಸಕ್ಕೆ ಇಲ್ಲ ಅಂತ ಒಂದು ಕಷ್ಟ ಇದೆ. ದಿನಕ್ಕೆ ಇಲ್ಲಾಂದ್ರೆ 1000 ರೂಪಾಯಿ ಇದರಲ್ಲಿ ಸಿಗುತ್ತೆ. ಅವ್ರ ಗಾಡಿದು EMI ಕಟ್ಕೊಂಡು ಹೋಗೋದು ಸರಿ, ಬಾಡಿಗೆ ತಗೊಂಡಿರೋ ಸರಿ, ಎದ್ದು ಹೋದ್ರೂ ಅವ್ರ ಕೈಯಲ್ಲಿ ದುಡ್ಡು ಇದೆ, ಅವ್ರ ಸಂಪಾದನೆ, ಯಾರ ಹತ್ರ ಹೋಗಿ ಕೇಳಬಾರ್ದು, ಆ ಥರ ಎಲ್ಲ ಇದೆ. ನಾವು ಸ್ವಂತ ಏನಾದ್ರು ಮಾಡಿದ್ರೆ ಹೆಂಗಾಗುತ್ತೆ ಅಂತಂದ್ರೆ ಆ ಬೀದಿ ಬದಿ ವ್ಯಾಪಾರ ಮಾಡಕ್ಕೆ ಹೋಗಿದ್ದೆ ನಾನು. ಅವಾಗಿಂದ ಸರಿ ಇದೂ ಆಯ್ತು, ಇದರಲ್ಲಿ ಏನಿಲ್ಲಲ್ಲ, ನಮಗೆ ಆಟೋ ತಗೊಂಡು ನಾವು ಏನಾದ್ರು ಮಾಡ್ಬೋದಲ್ಲ ಅಂತ ಆಟೋ ತಗೊಂಡು ಇದು ಮಾಡ್ತಾ ಇದ್ದೀವಿ. ನಮ್ಮ ದಿನನಿತ್ಯದ ಜೀವನದಲ್ಲಿ ತರೇಹವಾರಿ ಜನರನ್ನ, ಅವರ ಬದುಕುಗಳನ್ನ ನೋಡ್ತೇವೆ. ಅದರಲ್ಲಿ ಕೆಲವೊಬ್ಬರು ದುಡಿದು ತಿಂತಾರೆ, ಇನ್ನು ಕೆಲವರು ಬೇರೆಯವರ ಅಂಗಲ್ಲಿ ಬದುಕ್ತಾರೆ. ಕೈ ಕಾಲು ನೆಟ್ಟಗಿದ್ರೂನು ಭಿಕ್ಷೆ ಬೇಡೋ ಜನರನ್ನ ನೋಡಿದ್ದೇವೆ. ದುಡ್ಕೊಂಡು ತಿನ್ನೋಕಾಗ್ದೆ ಅದಿಲ್ಲ ಇದಿಲ್ಲ ಅಂತ ಸಬೂಬು ಹೇಳ್ತಾ ತಿರುಗಾಡೋ ಸೋಂಬೇರಿಗಳಿದ್ದಾರೆ. ಇಂಥವರ ಮಧ್ಯದಲ್ಲಿ ಯಾರ ಹಣಕ್ಕೂ ಆಸೆ ಪಡದೆ ತಾನು ಕಷ್ಟಪಟ್ಟು ದುಡಿದು ತಿನ್ಬೇಕು ಅಂತ ಅಂದ್ಕೊಳ್ಳುವವರು ಈ ಕಾಲದಲ್ಲಿ ತೀರಾ ಕಮ್ಮಿ ಬಿಡಿ. ಅಂಥದ್ರಲ್ಲಿ ಇಲ್ಲೊಬ್ಬ ಹೆಂಗಸು ತಾನೇ ಸ್ವತಃ ಆಟೋ ಓಡಿಸಿ ಸಮಾಜದ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದಾರೆ. ಕಷ್ಟಗಳನ್ನ ತನ್ನ ದುಡಿಮೆಯ ಮೂಲಕವೇ ಎದುರಿಸ್ತಾ ಇದ್ದಾರೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಆ ಹೆಂಗಸಿನ ಸಾಹಸಗಾತಿಯನ್ನ ನೋಡೋಣ. ಬರ್ತಾರೆ ಮೇಡಮ್, ಕೆಲವ್ರು ಬರ್ತಾರೆ, ಬೇಗ ಕಳಿಸ್ತೀನಿ ನಾನೇ, ದುಡ್ಡು ಕೇಳ್ತಾರೆ ಬಂದು, ಕೈಕಾಲು ಚೆನ್ನಾಗಿದೆ, ಮನೆ ಕೆಲಸ ಮಾಡಿದ್ರು 3000 ಸಿಗುತ್ತೆ, ಊಟ ಸಿಗುತ್ತೆ, ನೀವು ಯಾಕೆ ಈ ತರ ಮಾಡ್ತೀರಾ ಅಂತ ನಾನು ಬೇಗ ಕಳಿಸ್ತೀನಿ. ಇವರು ಲತಾ ಅಂತ ನೋಡೋಕೆ ಮಾಮೂಲಿ ಮಹಿಳೆ ತರ ಕಂಡ್ರು ಇವರ ಆತ್ಮಸ್ಥೈರ್ಯ ಮತ್ತು ಧೈರ್ಯವನ್ನ ಮೆಚ್ಚಬೇಕು. ಯಾರ ಹಂಗಲ್ಲೂ ಬದುಕದೆ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಮನೆ ಜವಾಬ್ದಾರಿ, 2 ಮಕ್ಕಳ ಓದು ಮತ್ತು ಅವರ ಮನೆಯ ಎಲ್ಲಾ ಖರ್ಚುಗಳನ್ನ ಇವರೇ ನಿಭಾಯಿಸ್ತಿದ್ದಾರೆ. ಒಂದೊಂದ್ಸರ್ತಿ ದೇವರು ಬಹಳ ಕ್ರೂರಿ ಅನ್ಸುತ್ತೆ. ಯಾಕಂದ್ರೆ ಕೊಡುವವರಿಗೆ ಕಷ್ಟಗಳನ್ನ ಕೊಡ್ತಾ ಇರ್ತಾನೆ, ಅವರ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾನೆ ಇರ್ತಾನೆ. ನಿಜ, ಲತಾಳ ಬದುಕಲ್ಲೂ ದೇವರು ಅನೇಕ ಪರೀಕ್ಷೆಗಳನ್ನ ಮಾಡಿದ್ದಾನೆ. ಹೆಣ್ಣು ಹುಟ್ಟಿದಾಗಿನಿಂದ ಸಾಯೋವರೆಗೂ ಗಂಡಸಿನ ಆಸರೆಯಲ್ಲಿ ಬೆಳಿತಾಳಂತೆ. ಆದ್ರೆ ಲತಾಳ ಬಾಳಲ್ಲಿ ಮಾತ್ರ ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ದಡ ಸೇರಿಸೋಕೆ ಗಂಡಸು ಎಂಬ ವ್ಯಕ್ತಿಯೇ ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ತನ್ನ ತಂದೆಯನ್ನ ಕಳೆದುಕೊಂಡ್ರು. ತಾಯಿಯ ಹಾಸರಿಯಲ್ಲಿ ಕಡು ಬಡತನದ ಕುಟುಂಬದಲ್ಲಿ ಬೆಳೆದು ದೊಡ್ಡವಳಾಗಿ ಮದುವೆ ಮಾಡ್ಕೊಂಡ್ರೆ ಇತ್ತ ಇವರ ದುರಾದೃಷ್ಟವೋ ಏನೋ ಗಂಡ ಸಹ ತೀರಿಕೊಂಡ್ರು. ಇನ್ನು ಮಕ್ಕಳ ಜವಾಬ್ದಾರಿಯನ್ನ ತನ್ನ ಗಂಡ ಇಲ್ಲದಿದ್ರೆ ಏನಂತೆ ನಾನೇ ನೋಡ್ಕೊಳ್ತೀನಿ ಅನ್ನೋ ಇವರ ಉತ್ಸಾಹದ ಮಾತನ್ನ ನೀವು ಒಮ್ಮೆ ಕೇಳಲೇಬೇಕು. ಏನು ಒಂದೇ ಅದು ಒಂದೇ ನಮಗೆ ಕಷ್ಟ, ಬೇರೆ ಏನಿಲ್ಲ. ಈ ಟೈಮಲ್ಲಿ ನಮ್ಮ ಯಜಮಾನ್ರು ನನ್ನ ಜೊತೆ ಇಲ್ಲಿ ಇಲ್ಲ, ನಮ್ಮ ಮಕ್ಕಳು ಬಳಸಕ್ಕೆ ಇಲ್ಲ ಅಂತ ಒಂದು ಕಷ್ಟ ಇದೆ. ಅಂದ್ರೆ ಹೆಣ್ಣು ಮಕ್ಕಳು ಬರೀ ಅಡಿಗೆ ಮನೆಗೆ ಮಾತ್ರ ಸೀಮಿತ ಅಂತ ಹೇಳಿ ಎಷ್ಟೊಂದು ಜನ ಅಂದ್ರೆ ಹೇಳೋ ಅಂಥದ್ದು. ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಅಂತ ಹೇಳಿ? ಅವ್ರಿಗೆ ಅವರು ಮನಸ್ಸಲ್ಲಿ ಇದೆ ಮೇಡಮ್, ಆಚೆ ಬರಬೇಕು, ಏನಾದರೂ ಮಾಡಬೇಕು, ಇಂಪ್ರೂವ್ಮೆಂಟ್ ಆಗಬೇಕು ಅಂತ. ಮನೇಲಿ ಇರೋರೇ ಕೆಲವ್ರು ಬಿಡಲ್ಲ, ಈ ಥರ ಮಾಡಬಾರ್ದು, ಆ ಥರ ಮಾಡಬಾರ್ದು, ಇಲ್ಲಿ ಹೋಗ್ಬಾರ್ದು, ಅಲ್ಲಿ ಹೋಗ್ಬಾರ್ದು, ಈ ಕೆಲಸ ಬೇಡ ಆ ಕೆಲಸ ಬೇಡ ಅಂತ ನಿಲ್ಲಿಸ್ಬಿಡ್ತಾರೆ. ಅದೆಲ್ಲ ಬಿಟ್ಟು ಆಚೆ ಬಂದು ಮಾಡಬೇಕು. ಹೆಣ್ಣು ಬರೀ ಅಡಿಗೆ ಮನೆಗೆ ಮಾತ್ರ ಸೀಮಿತ ಅನ್ನೋ ಕಾಲ ಇತ್ತು. ಈಗ ಅದು ಬದಲಾಗಿದೆ. ಹೆಣ್ಣು ಬರೀ ಆಟೋ ಅಲ್ಲ, ಅಂತರಿಕ್ಷಕ್ಕೆ ಹೋಗಿ ಗೆದ್ದು ಬಂದಿದ್ದಾಳೆ. ಬೇರೆಯವರ ಕೈ ಕೆಳಗೆ ಜೀತದಾಳಾಗಿ ದುಡಿಯೋದಕ್ಕಿಂತ ಸ್ವಂತ ಉದ್ಯೋಗವೇ ಬೆಸ್ಟ್. ನನ್ನಂತೆ ಇನ್ನು ಹಲವು ಹೆಣ್ಣು ಮಕ್ಕಳು ಮುಂದೆ ಬರಬೇಕು, ಮತ್ತೊಬ್ಬರ ಹತ್ರ 1 ರೂಪಾಯಿ ಕೂಡ ಕೈ ಚಾಚಬಾರ್ದು, ಆ ರೀತಿ ಬದುಕನ್ನ ಕಟ್ಕೊಳ್ಬೇಕು ಅಂತಾರೆ ಲತಾ. ದಿನಕ್ಕೆ ಯಾರ ಹತ್ರ ಹೋಗ್ಬಾರ್ದು, ದಿನಕ್ಕೆ ಇಲ್ಲಾಂದ್ರೆ 1000 ರೂಪಾಯಿ ಇದರಲ್ಲಿ ಸಿಗುತ್ತೆ. ಅವ್ರ ಗಾಡಿದು EMI ಕಟ್ಕೊಂಡು ಹೋಗೋದು ಸರಿ, ಬಾಡಿಗೆ ತಗೊಂಡಿರೋ ಸರಿ, ಎದ್ದು ಹೋದ್ರೂ ಅವ್ರ ಕೈಯಲ್ಲಿ ದುಡ್ಡು ಇದೆ, ಅವ್ರ ಸಂಪಾದನೆ, ಯಾರ ಹತ್ರ ಹೋಗಿ ಕೇಳಬಾರ್ದು, ಆ ಥರ ಎಲ್ಲ ಇದೆ. ನಾನು ಬರೀ ಸಣ್ಣ ಪುಟ್ಟ ಕೆಲಸ ಮಾಡ್ತಿರೋದು, ಆದ್ರೆ ಹೆಣ್ಣು ಮಕ್ಕಳು ಇನ್ನು ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಇಂತಹ ಸಹಸ್ರಾರು ಹೆಣ್ಣು ಮಕ್ಕಳೇ ನನಗೆ ಸ್ಫೂರ್ತಿ ಅಂತಾರೆ ಲತಾ. ತಗೊಳ್ಳುವಾಗ ಯಾಕೆ ಇದೆಲ್ಲ ತಗೊಂಡ್ರಿ, ಇದೆಲ್ಲ ಯಾಕೆ ಮಾಡಿದ್ರೆ ಬೇರೆ ಏನಾದ್ರು ಮಾಡ್ಬೋದಲ್ಲ ಅಂತ ಎಷ್ಟೋ ಜನ ಮಾಡ್ತಾ ಇದಾರಲ್ಲ. ಲೇಡೀಸು ಟ್ರೈನ್ ಓಡಿಸ್ತಾರೆ, ಫ್ಲೈಟ್ ಓಡಿಸ್ತಾರೆ, ಆದ್ರಿಂದ ನಾವು ಇದು ಓಡಿಸೋಕ್ಕೇನು, 2 ವೀಲರ್ ಎಲ್ಲ ತಗೊಂಡು ನಾವು ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೀವಿ, ಓಡಾಡ್ತಾ ಇದ್ದೀವಿ, ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ. ಇದು ಆಟೋ ತಾನೆ, ಆಟೋ ಓಡಿಸ್ಬೋದಲ್ಲ, ಮಾಡ್ತೀನಿ ಅದನ್ನ ಅಂತ ಮಾಡ್ತಾ ಇದ್ದೀನಿ. ಒಬ್ಬೊಬ್ಬರ ಬದುಕು ಒಂದೊಂಥರ.
ಒಪ್ಪತ್ತಿನ ಊಟಕ್ಕೂ ಕಷ್ಟ ಬೀಳೋ ಮಂದಿ ಒಂದು ಕಡೆ ಆದ್ರೆ ಇರೋ ದುಡ್ಡನ್ನ ಹೇಗಪ್ಪ ಕರಗಿಸ್ಲಿ ಅನ್ನೋರು ಇನ್ನೊಂದ್ ಕಡೆ. ಒಂದು ದಿನದ ಆಡಂಬರಕ್ಕಾಗಿ ಫ್ಯಾಮಿಲಿ ಪ್ರೆಸ್ಟೀಜ್ಗೆ ಕೋಟ್ಯಾನುಗಟ್ಟಲೆ ದುಡ್ಡು ಸುರಿಯೋ ಜನರು ಇಂಥವ್ರನ್ನ ಒಮ್ಮೆ ನೋಡಿ. ನಮ್ಮ ನಿಮ್ಮ ನಡುವೆ ಇಂತಹ ನೂರಾರು ನೋವಿನ ಕಥೆಗಳು ನಮ್ಮ ಮಧ್ಯೆ ಇರ್ತಾವೆ. ಬರೀ ತಿಂದು ಮಜಾ ಉಡಾಯಿಸೋ ಆ ಒಂದು ದಿನಕ್ಕೆ ಖರ್ಚು ಮಾಡೋ ದುಡ್ಡನ್ನ ಕಷ್ಟ ಇರೋರ್ಗೆ ಕೊಟ್ರೆ ಸ್ವಲ್ಪ ಮಟ್ಟಿಗಾದ್ರೂ ಅವರ ಬದುಕು ಖುಷಿಯಾಗಿರುತ್ತೆ. ಲತಾರ ಬದುಕು ನಿಜಕ್ಕೂ ಕಷ್ಟದ ದಿನಗಳನ್ನ ದೂಕ್ತಾ ಇದೆ. ಆಸರೆ ಇಲ್ಲದ ಮನೆ ಇವರದ್ದಾಗಿದೆ. ಈ ಆಟೋ ಏನಿದೆ ಇದನ್ನ ಕೂಡ ಇನ್ಸ್ಟಾಲ್ಮೆಂಟ್ ನಲ್ಲಿ ಖರೀದಿಸಿರೋದು. ಆಟೋ ಪ್ರೈಸ್ 3.5 ಲಕ್ಷ ಆದ್ರೆ ಇವರು 5.5 ಲಕ್ಷ ರೂಪಾಯಿಯನ್ನ ಕಟ್ಟಬೇಕು. ಒಟ್ಟು ಅದು ಇದು ಅಂತ ಸರಿಸುಮಾರು 11 ಲಕ್ಷ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಒಂದು ಕಡೆ ಮಕ್ಕಳ ಜವಾಬ್ದಾರಿ, ಸಾಲ, ಅಪ್ಪಿತಪ್ಪಿ ಸಿಗ್ನಲ್ ಜಂಪೋ, ಸರ್ಕಾರದ ರೂಲ್ಸ್ ಗಳನ್ನು ಫಾಲೋ ಮಾಡಿಲ್ಲ ಅಂದ್ರೆ ಅವತ್ತು ದುಡಿದು ಕಷ್ಟಪಟ್ಟ ಹಣವೆಲ್ಲ ಪೊಲೀಸ್ ಅಪ್ಪನಿಗೆ ಕೊಡಬೇಕು. ಒಂದು ದಿನ ಹುಷಾರ್ ತಪ್ಪಿ ಮಲಗಿದ್ರು ತಿಂಗಳು ನಿಭಾಯಿಸೋದೇ ಕಷ್ಟ ಇದೆ. ಸೊ ಪೊಲೀಸ್ ಅವರೇ, ನಿಮ್ಮ ಕರ್ತವ್ಯ ನಿಷ್ಠೆಯನ್ನ ಇಂತಹ ಅಮಾಯಕ ಬಡ ಜೀವಗಳ ಮೇಲೆ ತೋರಿಸಬೇಡಿ. ಅವರ ಮೇಲೂ ಚೂರು ಕರುಣೆ ಇರಲಿ. ಕೆಲವ್ರು ಬಂದು ಎಂಕರೇಜ್ ಮಾಡ್ತಾರೆ, ಆಟೋವರೇ ಸಪೋರ್ಟ್ ಮಾಡ್ತಾರೆ. ಪರವಾಗಿಲ್ಲಮ್ಮ, ಚೆನ್ನಾಗಿ ಓಡಿಸ್ತೀಯಾ, ಎಷ್ಟು ಆಯಿತು, ಏನು ಎಷ್ಟು ಓಡಿಸ್ತೀಯಾ ಎಲ್ಲ ಕೇಳ್ತಾರೆ. ಕೆಲವ್ರು ಬಂದು ನಿಮಗೆಲ್ಲ ಯಾಕೆ ಈ ಕೆಲಸ, ಹೋಗಿ ಮನೇಲಿ ಕುಂತ್ಕೋಬೇಕು ತಾನೆ, ನಿಮಗೆಲ್ಲ ಬರೋಕ್ಕೆ ಯಾರು ಹೇಳಿದಾನೆ, ಆ ಥರನೂ ಮಾತಾಡ್ತಾರೆ. ಆಟೋವರೇ ಮಾಡ್ತಾರೆ. ಲೇಡೀಸ್ ಎಲ್ಲ ಬಂದ್ಬಿಟ್ರಲ್ಲ, ಇವಾಗ ಅವ್ರಿಗೆ ಇನ್ನೂ ಜಾಸ್ತಿ. ಹಾಗಾದ್ರೆ ಲತಾ ಮೇಡಮ್ನವ್ರು ಓದಿರೋದೇನು ಅಂತ? ಸೆಕೆಂಡ್ PUC ತಮಿಳ್ನಾಡಲ್ಲಿ ಓದಿದೆ ಮೇಡಮ್. ಸಿಟಿಲಿ ಏನು ಕೆಲಸ ಆಗಲ್ಲ ಅಂತ ಬಿಟ್ಟು ಅವಾಗಿಂದ ಸ್ವಲ್ಪ ದಿನ ಮನೆ ಕೆಲಸ ಮಾಡಿದೆ, ಆಮೇಲೆ ಬೀದಿ ಬದಿ ವ್ಯಾಪಾರ ಮಾಡಿದೆ. ಇವಾಗ ಸ್ವಲ್ಪ ಆಟೋ ಓಡಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಮೇಡಮ್. ಯಾರ ಹತ್ರನೂ ಹೋಗಿ 10 ರೂಪಾಯಿ ಕೊಡು, ನಾನು ಕೆಲಸ ರಜಾ ತಗೋಬೇಕು, ರಜಾ ತಗೊಂಡ್ರೆ ದುಡ್ಡು ಕಟ್ ಮಾಡೋ ಅದು ಇದಂತ ಮಾತಾಡಂಗಿಲ್ಲ. ನಾನಿದ್ರೆ ನಾನು ತಗೊಂಡೋಗ್ತೀನಿ, ರಜಾ ಬೇಕಂದ್ರೆ ಇಕ್ಬಿಟ್ಟು ಮನೇಲಿ ಇರ್ತೀನಿ ಅಷ್ಟೇ. ಇನ್ನು ಸರ್ಕಾರ ಕೂಡ ಬಡವರಿಗೆ, ದೀನದಲಿತರಿಗೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ ಅಂತ ನೂರಾರು ಸ್ಕೀಮ್ಗಳನ್ನ ಜಾರಿಗೆ ತರ್ತಾ ಇರುತ್ತೆ. ಆದ್ರೆ ಅದರ ಸದುಪಯೋಗ ಪಡೆದುಕೊಳ್ಳುವವರ ಸಂಖ್ಯೆ ಮಾತ್ರ ಬೆರಳೆಣಿಕೆ. ನಿಮ್ಮ ಯೋಜನೆಗಳು ನಿಜವಾಗಿಯೂ ಸಿಗ್ಬೇಕಾದದ್ದು ಇಂತಹ ಕಷ್ಟದಲ್ಲಿರೋ ಜನರಿಗೆ. ಫೈನಲಿ ಲೇಡಿ ಆಟೋ ಡ್ರೈವರ್ ಲತಾ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಕೆಲಸವು ಮುಂದೆ ಅನ್ನೋ ಅಣ್ಣವರ ಹಾಡಿಗೆ ಲತಾ ಅನ್ವರ್ಥ ಆಗಿದ್ದಾರೆ. ದುಡಿಬೇಕೆಂಬ ಛಲ, ದುಡಿಯುವ ಮನೋಸ್ಥೈರ್ಯ ಬಂದಾಗ ಕೆಲಸ ಯಾವುದಾದ್ರೆ ಏನಂತೆ, ಕೈ ಕೆಸರಾದರೆ ಬಾಯಿ ಮೊಸರು. ಹಾಗೆ ಉದ್ಯೋಗ ಆಗ್ಲಿ, ವ್ಯಾಪಾರ ಆಗ್ಲಿ, ಅದನ್ನ ಶ್ರದ್ಧೆಯಿಂದ ಮಾಡಬೇಕು ಅನ್ನೋದೇ ಲೇಡಿ ಆಟೋ ಡ್ರೈವರ್ ಲತಾರ ಧ್ಯೇಯ.